ಕೋಲಾರ ಕಾಂಗ್ರೆಸ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗ್ತಾನೆ ಇದೆ. ಕೋಲಾರ ಜಿಲ್ಲಾ ಕಾಂಗ್ರೆಸ್ನ ಕಚೇರಿಯಲ್ಲಿ ಹೊಡಿಬಡಿ ನಡೆದಿದೆ. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾರಾಮಾರಿ ಆಗಿದೆ, ಹೊಡೆದಾಟ ಆಗಿದೆ, ಬಡದಾಟ ಆಗಿದೆ. ಶಾಸಕ ಕೊತ್ತೂರು ಮಂಜುನಾಥ ಬೆಂಬಲಿಗರು ಮತ್ತು ಕೆಎಚ್ ಮುನಿಯಪ್ಪ ಬೆಂಬಲಿಗರು ಇವರ ನಡುವೆ ಮಾರಾಮಾರಿಯಾಗಿದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ರಮೇಶ್ ಸಮ್ಮುಖದಲ್ಲಿ ಬಡಿದಾಟ ಆಗಿದೆ. ಕೋಲಾರ ಕಾಂಗ್ರೆಸ್ನಲ್ಲಿ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಈ ಘಟನೆ ಆಗಿದೆ. ಶ್ರೀನಿವಾಸ್ ಅವರ ಮೇಲೆ ಹಲ್ಲೆ ಆಗಿದೆ. ಶಾಸಕ ಕೊತ್ತೂರು ಮಂಜುನಾಥ್ ಅವರ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ. ನೋಡಿ ಗಲಾಟೆ ಹೆಂಗಾಯ್ತು, ಏನಾಯ್ತು, ಮತ್ತೆ ಹೊಡಿಬಡಿ ಆಗಿದ್ದು ಹೇಗೆ ಅನ್ನೋದರ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೋಡ್ತಾ ಇದ್ದೀರಿ. ಕೈ ಮಿಲಾಯಿಸಿದ ದೃಶ್ಯ ಕಾಂಗ್ರೆಸ್ ಕಚೇರಿಯಲ್ಲೇ, ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಗಲಾಟೆ ಆಗಿದ್ದು, ಹೊಡೆದಾಟ ಬಡಿದಾಟ ಆಗಿದ್ದು, ನೂಕಾಟ ಜಗ್ಗಾಟದಲ್ಲಿ ಅಲ್ಲಿ ಏನೇನಾಯ್ತು ಅನ್ನೋದನ್ನ ನೋಡ್ತಾ ಇದ್ದೀರಿ ನೀವು. ನೋಡಿ, ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಗಲಾಟೆ ಆಗಿರೋದನ್ನ ಗಮನಿಸ್ತಾ ಇದ್ದೀರಲ್ಲ, ಇದು ಕಾಂಗ್ರೆಸ್ನ ಕಾರ್ಯಕರ್ತರು ಹೊಡೆದಾಟ ಮಾಡ್ಕೊಂಡಿರೋದು. ನೋಡಿ, ಕೈ ಮಿಲಾಯಿಸಿಕೊಂಡಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಕೆಪಿಸಿಸಿ ಕಾರ್ಯಾಧ್ಯಕ್ಷ ರಮೇಶ್ ಅವರ ಸಮ್ಮುಖದಲ್ಲೇ ಈ ಗಲಾಟೆ ಆಗಿದೆ. ಕೋಲಾರ ಕಾಂಗ್ರೆಸ್ನಲ್ಲಿ ಮತ್ತೆ ಆ ಒಂದು ಅಸಮಾಧಾನ, ಆ ಒಂದು ಗೊಂದಲ, ಆ ಮುಸುಕಿನ ಗುದ್ದಾಟ ಇದೆಲ್ಲವೂ ಕೂಡ ಸಾಬೀತಾಗ್ತಾನೆ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷಿ ರಮೇಶ್ ಅವರಿದ್ರು, ಅವರ ಸಮ್ಮುಖದಲ್ಲೇ ಬಡಿದಾಟ ಹೊಡೆದಾಟ ಆಗಿದೆ. ಶಾಸಕ ಕೊತ್ತೂರು ಮಂಜುನಾಥ್ ಅವರ ಬೆಂಬಲಿಗರು ಮತ್ತು ಕೆಎಚ್ ಮುನಿಯಪ್ಪ ಅವರ ಬೆಂಬಲಿಗರ ನಡುವೆ ಈ ಗಲಾಟೆ ಆಗಿದೆ, ಮಾರಾಮಾರಿ ಆಗಿದೆ. ಜಿಲ್ಲಾ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಶ್ರೀನಿವಾಸ್ ಅವರ ಮೇಲೆ ದಾಳಿ ಮಾಡಿದ್ದಾರೆ. ಶಾಸಕ ಕೊತ್ತೂರು ಮಂಜುನಾಥ್ ಅವರ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ ಎನ್ನುವ ಆರೋಪವನ್ನು ಮಾಡಿದ್ದಾರೆ. ಸದ್ಯಕ್ಕೆ ಕೋಲಾರ ಕಾಂಗ್ರೆಸ್ನಲ್ಲಿ ಈ ಗೊಂದಲ ಇದೆಯಲ್ಲ, ಈ ಮುಸುಕಿನ ಗುದ್ದಾಟ ಇವತ್ತೇನಲ್ಲ, ಪದೇ ಅದು ಸಾಬೀತಾಗ್ತಾನೆ ಇತ್ತು. ಇವತ್ತು ಹೊಡಿಬಡಿವರೆಗೂ ಕೂಡ ಹೋಗಿದೆ. ಅದು ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲೇ ಕೆಪಿಸಿಸಿ ಕಾರ್ಯಾಧ್ಯಕ್ಷ ರಮೇಶ್ ಅವರ ಸಮ್ಮುಖದಲ್ಲೇ ಈ ಗಲಾಟೆ ಆಗಿದೆ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಈ ಸಮಯದಲ್ಲಿ ಕೋಲಾರದಲ್ಲಿ ನೋಡಿದರೆ ಈ ರೀತಿ ಕಾಂಗ್ರೆಸ್ ಕಾರ್ಯಕರ್ತರೇ ಹೊಡೆದಾಟ ಮಾಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ನ ಕೆಪಿಸಿಸಿ ಕಾರ್ಯಾಧ್ಯಕ್ಷಿ ರಮೇಶ್ ಅವರ ಸಮ್ಮುಖದಲ್ಲೇ ಈ ಗಲಾಟೆ ಆಗಿದೆ. ಕಾರ್ಯಕರ್ತರು ಎಳೆದಾಡ್ಕೊಂಡಿದ್ದಾರೆ, ನೂಕಾಡ್ಕೊಂಡಿದ್ದಾರೆ, ಹೊಡೆದಾಟ ಬಡಿದಾಟ ಆಗಿದೆ ಕೋಲಾರದಲ್ಲಿ. ಅಧಿವೇಶನ ಆರಂಭ ಆಗಿ ಇವತ್ತು ಎರಡನೇ ದಿನವ ಆರಂಭದಲ್ಲೇ ಸದನದಲ್ಲಿ ಕದನ ಏರ್ಪಟ್ಟಿದೆ. ರಾಜ್ಯ ಸರ್ಕಾರ ನೇರವಾಗಿ ಅಕ್ಕಿ ವಿಚಾರದಲ್ಲಿ ಸಮರವನ್ನು ಸಾರಿರುವ ಬಗ್ಗೆ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಸದನದಲ್ಲಿ ಮೊದಲ ದಿನವೇ ಅಂದರೆ ಕದನ ಏರ್ಪಟ್ಟಿದೆ. ನೋಡಿ, ನಿನ್ನೆ ರಾಜ್ಯಪಾಲರ ಭಾಷಣ ಇತ್ತು. ಅದಾದ ಬಳಿಕ ಶ್ರದ್ಧಾಂಜಲಿ ಅರ್ಪಿಸುವ ಕೆಲಸಗಳು ಕೂಡ ಆಯಿತು. ಇವತ್ತು ಎರಡನೇ ದಿನ, 10 ದಿನದ ಅಧಿವೇಶನ ಏನಿದೆ, ಎರಡನೇ ದಿನ ಜೆಡಿಎಸ್ ಮೈತ್ರಿ ಕಲಾಪದ ಪ್ರಾರಂಭದ ಮೊದಲ ದಿನ ನಿನ್ನೆಯಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆದರೂ ಕೂಡ ನಿನ್ನೆ ಸಾಂಕೇತಿಕವಾದ ಪ್ರಾರಂಭ, ಇವತ್ತಿನಿಂದ ಕಲಾಪ ಪ್ರಾರಂಭ ಆಗಿರೋದು. ಮೊದಲ ದಿನವೇ ವಿರೋಧ ಪಕ್ಷಗಳು, ಅದರಲ್ಲೂ ಈ ಮೈತ್ರಿ ಪಕ್ಷ ಬಿಜೆಪಿ ಹಾಗೆ ಜೆಡಿಎಸ್ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ವಿರುದ್ಧ ಜಂಗಿ ಕುಸ್ತಿಯನ್ನ ಪ್ರಾರಂಭ ಮಾಡಿದೆ. ನೋ ಡೌಟ್ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿರೋ ಸಂದರ್ಭದಲ್ಲಿ ಸಿಕ್ಕಪುಟ್ಟ ಅಸ್ತ್ರವನ್ನ ಕೂಡ ಬ್ರಹ್ಮಾಸ್ತ್ರವಾಗಿಸಿಕೊಳ್ಳುವುದು ವಿರೋಧ ಪಕ್ಷಕ್ಕೆ ಸಹಜ. ಅದೇ ರೀತಿಯಲ್ಲಿ ಇವತ್ತು ಕಲಾಪದ ಸಂದರ್ಭದಲ್ಲಿ ಜೆಡಿಎಸ್ ಹಾಗೆ ಬಿಜೆಪಿ ಜಂಟಿ ಸಮರವನ್ನ ಸಾರಿದೆ ಕಾಂಗ್ರೆಸ್ ಪಕ್ಷದ ವಿರುದ್ಧ. ಸರ್ಕಾರದ ಅನೇಕ ಲೋಪದೋಷಗಳನ್ನ ಹಿಡಿದು ಇವತ್ತು ಅದನ್ನ ಪ್ರಸ್ತಾಪ ಮಾಡ್ತಾ ಕಲಾಪದಲ್ಲಿ ಚರ್ಚೆ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿವೆ ವಿರೋಧ ಪಕ್ಷಗಳು. ಪ್ರಧಾನಮಂತ್ರಿಗಳು ಇವತ್ತು 10,000 ರೂಪಾಯಿ ಮಾರ್ಕೆಟ್ ಬೆಲೆ ಹೋಗಿದೆ. ಇವ್ರು 12,000 ರೂಪಾಯಿ ಕೊಂಡ್ಕತ್ತವ್ರೆ ಬೆಂಬಲ ಬೆಲೆಗೆ. ಕೇವಲ 2,000 ರೂಪಾಯಿ ಮಾತ್ರ ಇವ್ರು ಹಾಕೋದು. ಆದ್ರೆ ರಾಜ್ಯ ಸರ್ಕಾರ ಇತ್ತೀಚೆಗಷ್ಟೇ ಅಕ್ಕಿ ಬೆಲೆ ನಿಯಂತ್ರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಭಾರತ್ ಅಕ್ಕಿ
ಕೆಜಿಗೆ 29 ರೂಪಾಯಿಯಂತೆ ಭಾರತ್ ಅಕ್ಕಿಯ ಯೋಜನೆಯನ್ನ ಲೋಕಾರ್ಪಣೆ ಮಾಡಿತ್ತು. ಈ ವಿಚಾರ ಕೂಡ ಇವತ್ತಿನ ಕಲಾಪದಲ್ಲಿ ಪ್ರಸ್ತಾಪ ಆಗಿದೆ. ಕೇಂದ್ರ ಸರ್ಕಾರದ ಭಾರತ್ ಅಕ್ಕಿ ಯೋಜನೆಯ ವಿರುದ್ಧವಾಗಿ ಗುಡುಗಿದ್ದಾರೆ ಶಾಸಕ ನರೇಂದ್ರ ಸ್ವಾಮಿ. ನಾವು ಕೇಂದ್ರಕ್ಕೆ ಅಕ್ಕಿ ಕೊಡಿ, ದುಡ್ಡು ಕೊಡ್ತೀವಿ ಅಂತ ಕೇಳಿದ್ರು ಕೂಡ ಕೊಡ್ಲಿಲ್ಲ. ಕೆಜಿಗೆ 34 ರೂಪಾಯಿ ಕೊಡ್ತೀವಿ ಅಂದ್ರೂ ಕೂಡ ಕೇಂದ್ರ ಸರ್ಕಾರ ಕೊಡ್ಲಿಲ್ಲ. ಈಗ ಕೆಜಿಗೆ 29 ರೂಪಾಯಿಯಂತೆ ಕೇಂದ್ರ ಭಾರತ್ ರೈಸ್ ಕೊಡ್ತಾ ಇದೆ ಅಂತ ಹೇಳಿ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನರೇಂದ್ರ ಸ್ವಾಮಿ. ಈ ವೇಳೆ ಬಿಜೆಪಿ ಶಾಸಕರು ನರೇಂದ್ರ ಸ್ವಾಮಿ ಅವರ ಮಾತಿಗೆ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಇದೇ ವಿಚಾರ, ಭಾರತ್ ಅಕ್ಕಿ ವಿಚಾರ ಸದನದಲ್ಲಿ ಗದ್ದಲಕ್ಕೂ ಕೂಡ ಕಾರಣವಾಗಿದೆ. ಯೋಜನೆ ನಿಮ್ಮೆಲ್ರಿಗೂ ಕೈ ಮುಗಿದು ಕೇಳ್ಕೊತೀನಿ, ವಿರೋಧ ಪಕ್ಷದವ್ರಿಗೆ. ಈ ರಾಜ್ಯಕ್ಕೆ ಅಲ್ವಾ ನಾವು ಅನ್ನಭಾಗ್ಯ ಕೊಡ್ತಾ ಇರೋದು, ನಮ್ಮ ಜನಕ್ಕೆ ಅಲ್ವಾ ನಾವು ಕೊಡ್ತಾ ಇರೋದು? ಆ 10 ಕಿಲೋಗೆ ಕೇಂದ್ರಕ್ಕೆ ನಾವು ಹಣ ಕೊಡ್ತೀವಿ, ಅಕ್ಕಿ ಕೊಡಿ ಅಂತಂದ್ರೆ ನಾವು ಭಾರತೀಯರಲ್ವಾ? ನಾವು ಈ ದೇಶದ ಪಾಲ್ಪಡೆಯೋದಕ್ಕೆ ಯೋಗ್ಯತೆ ಇಲ್ವಾ? 34 ರೂಪಾಯಿ ಕೊಡ್ತೀವಿ ನಮ್ಗೆ ಅಕ್ಕಿ ಕುಡಿಯೋದ್ರೆ ನೀವು ಕೊಡಲ್ಲ, 29 ರೂಪಾಯಿಗೆ ಭಾರತ್ ಅಕ್ಕಿ ಅಂತ ನೀಡ್ತಾ ಇದ್ದೀರಲ್ಲ, ಇದು ಎಷ್ಟರ ಮಟ್ಟಿಗೆ ಸರಿ? ನಮ್ ಜನಕ್ಕೆ ಅನ್ನ ಭಾಗ್ಯಕ್ಕೆ ಮೋಸ ಮಾಡ್ತಿರೋದನ್ನ ನೀವೇ ಸಾಕ್ಷಿ ಕರ್ಸಿದ್ರಿ. ಈಗ 29 ರೂಪಾಯಿಗೆ ಅಕ್ಕಿ ತಗೊಳ್ಳಿ ಅಂತ ನಾವು 34 ರೂಪಾಯಿ ನಿಮ್ಗೆ ಕೊಡ್ತೀವಿ ಕೊಡ್ರಪ್ಪ ಅಂದ್ರೆ ಆ ಜನರಿಗೆ ಫ್ರೀಯಾಗಿ ಅಕ್ಕಿ ಕೊಡಕ್ಕೆ ನಾವು ತಯಾರು ಮಾಡಿರತಕ್ಕಂಥ ಯೋಜನೆ ಅದು. ನರೇಂದ್ರ ಸ್ವಾಮಿ ಅವರು ನೀವು ನಾವು ಅಂತಿದ್ದೀವಿ, ನಿಮಗೆ ದುಡ್ಡು ಕೊಡ್ತೀವಿ. ನರೇಂದ್ರ ಮೋದಿ ಅವರು ಕೊಡ್ತಾ ಇದ್ದಾರೆ 10 ಕೆಜಿ ಹೇಳಿದ್ರೆ 5 ಕೆಜಿ ಪಡಿತರ ವಿತರಣೆ ಜವಾಬ್ದಾರಿ ನಾವು ಘೋಷಣೆ ಮಾಡಿ ಸದಸ್ಯರು ನೀವು 8 ಕೆಜಿ ಕೊಡಕ್ ಕೊಡ್ರಿ, 1 ಕೆಜಿ ನೀವು ಅರ್ಥ ಮಾಡ್ಕೊಳ್ಳಿ. ಒಂದೇ 1 ಕೆಜಿ ಕೊಡಕ್ ಆಗ್ತಾ ಇಲ್ಲ, 5 ಕೆಜಿ ಕೂಡ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಸ್ವಾಮಿ ಮಾತಾಡಕತ್ತೀರಿ. ಒಕ್ಕೂಟ ಅದು ಛತ್ತೀಸ್ಗಢ ಅಂತ ವಾದ ಇದೆ. ಸೊ ಒಂದು ಕಡೆ ಈ ರೀತಿ ಆಗ್ತಾ ಇದ್ರೆ ಈ ಸಭೆಯಲ್ಲಿ ಯಾವ ಅಭ್ಯರ್ಥಿಯನ್ನ ಆಯ್ಕೆ ಮಾಡಬೇಕು, ಆಯ್ಕೆ ಆದ ಬಳಿಕ ಗೆಲ್ಲೋದಕ್ಕೆ ಏನೆಲ್ಲ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೇವೇಗೌಡರ ನೇತೃತ್ವದಲ್ಲಿ ಸಭೆ ಆಗ್ತಾ ಇರೋದು. ಈಗ ಇವರ ಲೆಕ್ಕಾಚಾರ ಈ ರೀತಿಯೂ ಇರಬಹುದು ಸ್ಮಿತಾ. ಒಂದು ವೇಳೆ ಈಗಿರುವಂಥ ಹಾಲಿ ಸಂಸದೆ ಸುಮಲತಾ ಅವರಿಗೆ ಮತ್ತೆ BJPಯಿಂದ ಟಿಕೆಟ್ ಕೊಟ್ಟರೆ JDS ಅಲ್ಲಿಂದ ಹಿಂದೆ ಸರಿಬೇಕಾಗುತ್ತೆ. ಆದರೆ ಮಂಡ್ಯ ಕ್ಷೇತ್ರವನ್ನು ಬಿಟ್ಕೊಡ್ತೀವಿ ಅನ್ನುವಂಥ ಭರವಸೆನೂ ಕೂಡ ಇದೆ. ಒಂದು ವೇಳೆ ಸುಮಲತಾ ಅವರನ್ನು ಸ್ಪರ್ಧೆ ಮಾಡಿಸಿದರೆ ಅಲ್ಲಿ BJP ಸಪೋರ್ಟ್ ಅಂದರೆ BJPಗೆ ಯಾರೆಲ್ಲ ಅಲ್ಲಿ BJPಗೆ ಓಲೈಕೆ ಇದೆ ಅಲ್ಲಿ ಮತವನ್ನು ಅವರಿಗೆ BJPಗೆ ಸಿಗುತ್ತೆ. ಇಲ್ಲ ಅಂತಂದರೆ ಒಂದು ವೇಳೆ ಏನಾದರೂ ಮೈತ್ರಿ ಅಭ್ಯರ್ಥಿಯಾಗಿ ಪುಟ್ಟರಾಜು ಆಗಿರ್ಬೋದು, ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಅಥವಾ ಕುಮಾರಸ್ವಾಮಿಯೇ ಕಣಕ್ಕೆ ಕೀಳಿದ್ರೆ ಆ ಕಡೆ ನಿಮಗೆ ಆಗ BJPಯಿಂದ ಯಾರೂ ಸ್ಪರ್ಧೆ ಮಾಡೋದಿಲ್ಲ. ಆಗ BJPಯವರು ಕೂಡ JDSಗೆ ಅಂದರೆ ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡ್ತಾರೆ, JDSನವರು ಕೂಡ ಮೈತ್ರಿ ಅಭ್ಯರ್ಥಿಗೆ ಸಪೋರ್ಟ್ ಮಾಡೋದ್ರಿಂದ ಇಲ್ಲಿ ಎಲ್ಲೋ ಒಂದು ಕಡೆ ಲಾಭ ಆಗಬಹುದಾ ಅನ್ನುವಂಥ ದೃಷ್ಟಿಯಿಂದ BJP ಹೈಕಮಾಂಡ್ ಕ್ಷೇತ್ರವನ್ನು ಬಿಟ್ಟುಕೊಟ್ಟು ಮೈತ್ರಿ ಅಭ್ಯರ್ಥಿಯನ್ನು ನಿಲ್ಲಿಸುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಆ ರೀತಿ ಆದರೆ ಮೈತ್ರಿ ಅಭ್ಯರ್ಥಿ ಯಾರಾಗಿರ್ತಾರೆ, ಯಾರಾಗಿರಬೇಕು ಅಂತೇಳಿ ಸ್ವತಃ ಯಾರೂ ಅಲ್ಲ, ಬೇರೆ ಯಾರೂ ಅಲ್ಲ, ದೇವೇಗೌಡರೇ ಅಖಾಡಕ್ಕಿಳಿದು ಅವರ ನೇತೃತ್ವದಲ್ಲಿ ಒಂದು ಸಭೆ ಆಗ್ತಾ ಇದೆ. ಆ ಸಭೆಯಲ್ಲಿ ಈಗಾಗಲೇ ಎಲ್ಲ ರೀತಿಯ ಚರ್ಚೆಗಳಾಗ್ತಾ ಇದೆ. ಕಾದು ನೋಡೋಣ ಸ್ಮಿತಾ. ಈ ಒಂದು ಮಂಡ್ಯ ಕ್ಷೇತ್ರ ಮತ್ತೊಮ್ಮೆ ಹೈ ವೋಲ್ಟೇಜ್ ಕ್ಷೇತ್ರ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಒಂದು ವೇಳೆ ಏನಾದರೂ ಮೈತ್ರಿ ಅಭ್ಯರ್ಥಿಯಾಗಿ ಇಲ್ಲಿ ನಿಂತರೆ ಸುಮಲತಾ ಅವರು ಮುಂದೇನು ಮಾಡ್ತಾರೆ ಅದಕ್ಕೂ ಕೂಡ ಉತ್ತರ ಸದ್ಯಕ್ಕಿಲ್ಲ. ರೈಟ್, ಧನ್ಯವಾದ ದಿವ್ಯತ್ ಮಾಹಿತಿಗಾಗಿ.